ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ಬ್ಲಾಗ್ಸ್. ಎಂತ ಗೊತ್ತುಂಟ, ಇವತ್ತು 26 ಫೆಬ್ರವರಿ ಗೆಳೆಯರ ಬಳಗ ಪಡುಬೆಳ್ಳೆ ಅವರ 50 ವರ್ಷದ ಆ್ಯನಿವರ್ಸರಿ ಆಗ್ತಾ ಉಂಟು. ಓಕೆ, ಸೊ ಇವತ್ತು ಫಸ್ಟ್ ಡೇ 26, 3 ಡೇಸ್ ಉಂಟು. ನಾಳೆ ತುಂಬ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಉಂಟು, ಆಯಿತಾ. ನೀವು ಸಹ ಎಲ್ಲರೂ ಬನ್ನಿ. ಈಗ ಹೊರೆ ಕಾಣಿಕೆಯದ್ದು ಮೆರವಣಿಗೆ ಆಗ್ತಾ ಉಂಟು, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ನೀವು ಸಹ ಎಂಜಾಯ್ ಮಾಡಿ. ಇಲ್ಲಿ ನೀವು ನೋಡ್ಬೋದು 3 ಡೇಸ್ ಇದು ಪ್ರೋಗ್ರಾಮ್ ಎಲ್ಲ ಹಾಕಿದ್ದಾರೆ. ನೀವಿಲ್ಲಿ ನೋಡ್ಬೋದು ಮೆರವಣಿಗೆಗೆ ಹೊರೆ ಕಾಣಿಕೆಲ್ಲ ಬಂದು ರೆಡಿ ನಿಂತಿದೆ ಟೆಂಪದಲ್ಲಿ ಎಲ್ಲ. ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರು ದಯಮಾಡಿ ಇಲ್ಲೇ ಬರಬೇಕು. ಗೆಳೆಯ ಬಳಗದ ಎಲ್ಲ ಸದಸ್ಯರು ಇಲ್ಲಿ ಬರಬೇಕು. ಎಲ್ಲ ಸದಸ್ಯರು, ಗೆಳೆಯರ ಬಳಗದ ಎಲ್ಲ ಸದಸ್ಯರು ಮುಗ್ಗರ್ಕಳ ಈ ಸಭಾಂಗಣದ ಒಳಗೆ ಬರಬೇಕು. ಶ್ರೀ ಗುರುಬ್ರಹ್ಮ ಮುಗ್ಗರ್ಕಳ ದೇವಸ್ಥಾನಕ್ಕೆ ಕೈ ಮುಗಿದು ನಮ್ಮ ದಯಮಾಡಿ ಇಲ್ಲಿ ಬರಬೇಕು. ಉಳಿದವರು ಅಲ್ಲೇ ನಿಲ್ಲಿ, ಮುಖಂಡರು ಮಾತ್ರ ಇಲ್ಲಿ ಬನ್ನಿ. ನಾವು ಸತ್ತ ಸಮಯಕ್ಕೆ 3:15 ಅಂದ್ರೆ 3:30 ನಾವು ಆರಂಭ ಮಾಡ್ತೇವೆ. ಗೆಳೆಯರ ಬಳಗ ಅಂದ್ರೆ ಸಮಯಕ್ಕೆ ನಾವು ಅತ್ಯಂತ ಗೌರವವನ್ನು ಕೊಡುವಂತವರು. ದಯಮಾಡಿ ಇಲ್ಲಿ ಬನ್ನಿ. ಅದ ನಂತರ ಅದರ ಜೊತೆಗೆ ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆ ಕೊಡುವವರು ಶ್ರೀ ಸದಾನಂದ ಶೆಣೆ ಅವರು. ಫಸ್ಟ್ ಸೆಟ್ ಚೆಂಡೆ ಮುಂದೆ ಹೋಗ್ಲಿ. ಒಮ್ಮೆ ಅವರು ಅಲ್ಲೇ ಇರಿ. ಚೆಂಡೆ ಅವರು ನೋಡಿ, ಚೆಂಡೆ ನಿಮ್ಮ ಮುಖಂಡರು ಯಾರು ಒಮ್ಮೆ ಕೈ ಮೇಲೆ ಮಾಡಿ, ಮುಖಂಡರು ಕೈ ಮೇಲೆ ಮಾಡಿ. ಮುಖ್ಯಸ್ಥರು ಅಲ್ಲಿ ಹೋಗಿ, ಅಲ್ಲಿ ಹೋಗಿ. ಇದೀಗ ನೋಡಿ, ಬಂದಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಗುರು ಬ್ರಹ್ಮಕಳ ಮುಗ್ಗೇರಕಲದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಹೊರಡುವಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಪ್ರಾರ್ಥನೆಗಾಗಿ ಈಗ ಸದಸ್ಯರೆಲ್ಲ ಇಲ್ಲಿ ಬನ್ನಿ. ಸದಸ್ಯ ಸ್ಥಾನಕ್ಕೆ ನಾವು ಕೈ ಮುಗಿದು ಇದೀಗ ಹೊರೆ ಕಾಣಿಕೆಗೆ ಚಾಲನೆ ನೀಡ್ತಾ ಇದ್ದೇವೆ. ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತ ಕಳಶ ಹಿಡಿದವರು ದಯಮಾಡಿ ಅಲ್ಲಿ ರಸ್ತೆಗೆ ಹೋಗಿ 2 ಸಾಲು ಮಾಡಿ. ರಸ್ತೆಗೆ ಹೋಗಿ 2 ಸಾಲು ಮಾಡಿ. ಚೆಂಡೆ ಹಿಂದೆ 2 ಸಾಲು ಮಾಡಿ. ಚೆಂಡೆ ಹಿಂದೆ 2 ಸಾಲು ಮಾಡಿ. ಮತ್ತೆ ಸುಂದರಮಲ್ಯರವರು ದಯಮಾಡಿ ಬನ್ನಿ. ಇದೀಗ ಹೊರೆ ಕಾಣಿಕೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಸಹಾಯಕ್ಕೆ ಬರುತ್ತದೆ. ಆದ್ದರಿಂದ ಎಲ್ಲ ಹೊರೆ ಕಾಣಿಕೆ ತಂದವರನ್ನ, ನಮ್ಮ ಪಾಮೂರಿನವರಾಗ್ಲಿ, ಇಲ್ಲಿ ಹೊಸ ಒಕ್ಲಿನಿಂದ, ಕುಂಜಾರಿನಿಂದ, ಬೇರೆ ಬೇರೆ ಊರಿನಿಂದ ಬಂದಂತ ಎಲ್ಲ ನಮ್ಮ ಸಹೃದಯಗಳನ್ನ ಸ್ವಾಗತಿಸುವ ಮೂಲ್ಯ. ಹಾಗೂ ನಮ್ಮ ಹಿರಿಯ ಸದಸ್ಯರಾದಂತ ಶ್ರೀ ಭಾಸ್ಕರ್ ಪೂಜಾರಿ, ಅದೇ ರೀತಿ ಹರೀಶ್ ಶೆಟ್ಟಿ, ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟಿ ಹಾಗೂ ಎಲ್ಲರ ಕೇಳ್ಕೊಳ್ತಾ ಇದ್ದೇನೆ. ಹೊರೆ ಕಾಣಿಕೆಗೆ ಇದೀಗ ಚಾಲನೆ ನೀಡ್ತಾ ಇದ್ದಾರೆ. ಇದೀಗ
ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆ ಗಾಡಿಯನ್ನು ಮುಂದೆ ಯಾರು ಕೂಡ ಅಡ್ಡ ಮಾಡೋದು ಬೇಡ. ರಸ್ತೆ ಬಿಟ್ಟುಕೊಡಿ, ದಯಮಾಡಿ ರಸ್ತೆ ಬಿಟ್ಟುಕೊಡಿ. ನಾವು ನಿಗದಿತ ಸಮಯಕ್ಕೆ ನಮ್ಮ ಸುವರ್ಣ ಮಹೋತ್ಸವದ ಹೊರೆಕಾಣಿಕೆ ಮೆರವಣಿಗೆಯನ್ನ ಆರಂಭಿಸಿದೆವು ಹಾಗೂ ನಿಗದಿತ ಸಮಯಕ್ಕೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. 1 ಗಂಟೆ ಮೆರವಣಿಗೆ ಅಂತ ಇಟ್ಕೊಂಡಿದ್ದೆವು. 55 ನಿಮಿಷದೊಳಗೆ ನಾವು ಮೆರವಣಿಗೆಯನ್ನು ಪೂರೈಸಿದ್ದೇವೆ. ಇವತ್ತು ನಮಗೆ ಹೊರೆಕಾಣಿಕೆ ಇಲ್ಲಿ ತಂದಂತಹ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ನಮ್ಮ ಬಾಂಧವರಿಗೆ ನಾವು ಈಗ ಸನ್ಮಾನದಿಂದ ಸ್ವಾಗತಿಸಲಿಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಮೊದಲನೇದಾಗಿ ಉತ್ತಮ ಬಾಂಧವ್ಯ ಹೊಂದಿದ್ರೆ ಒಳ್ಳೆಯ ಸಹಬಾಳ್ವೆಯೊಂದಿಗೆ ನಾವು ಬಾಳಬಹುದು ಎಂದು ಗೆಳೆಯರ ಬಳಗದವರು ತೋರಿಸಿಕೊಟ್ಟಿದ್ದಾರೆ. 2018ನೇ ಇಸವಿಯಲ್ಲಿ ನಮ್ಮ ಇಗರ್ಜಿಯ ನವೀಕರಣ ಆಗ್ತಾ ಇರುವಾಗ ಗೆಳೆಯರ ಬಳಗದ ನೇತೃತ್ವದಲ್ಲಿ ನಾವು ಎತ್ತಿನ ಗಾಡಿಯೊಂದಿಗೆ ಪಡುಬೆಳ್ಳೆಯಿಂದ ನಮ್ಮ ಪಾಂಬೂರು ಪವಿತ್ರ ಶಿಲುಬೆಯ ದೇವಾಲಯಕ್ಕೆ ನವೀಕರಣ ಸಂದರ್ಭದಲ್ಲಿ ಹೊರೆಕಾಣಿಕೆಯನ್ನು ನಾವು ತಲುಪಿಸಿದ್ದೇವೆ. ಅದರಂತೆ ಇವತ್ತು ಗೆಳೆಯರ ಬಳಗ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಇಗರ್ಜಿಯ ಧರ್ಮಗುರುಗಳು ಅತಿ ವಂದನೀಯ ಡಾಕ್ಟರ್ ರೋಷನ್ ಡಿಸೋಜ ಇವರ ನೇತೃತ್ವದಲ್ಲಿ ನಮ್ಮ ಇಗರ್ಜಿಯ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂತಹ ಫ್ರೆಡ್ರಿಕ್ ಸಲ್ಡಾನ, ಕಾರ್ಯದರ್ಶಿಯಾದಂಥ ಲೆನ್ನಿ ಹಾಗೂ 20 ಆಯೋಗದ ಸಂಚಾಲಕರಾದಂತಹ ರೀಟಾ ಮೋನಿಸ್ ಅವರ ಜೊತೆ ನಮ್ಮ ಇನ್ನೊಂದು ವಾಳೆಯ ಅಧ್ಯಕ್ಷರಾದಂತಹ ಟೋನಿ ಮೋನಿಸ್ ಹಾಗೂ ಇಗರ್ಜಿಯ ಸಮಸ್ತ ಬಾಂಧವರು ಇಲ್ಲಿ ಇದ್ದಾರೆ. ಎಲ್ಲರ ಪರವಾಗಿ ನಮಗೆ ನಾನು ಗೆಳೆಯರ ಬಳಗದ ಪರವಾಗಿ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಹರೀಶ್ ಶೆಟ್ಟಿ, ಗೆಳೆಯರ ಬಳಗದ ಅಧ್ಯಕ್ಷರಾದಂತಹ ರಾಘವೇಂದ್ರ ಶೆಟ್ಟಿ ಹಾಗೂ ಪದಾಧಿಕಾರಿಗಳ ಪರವಾಗಿ ತಮ್ಮನ್ನು ನಾನು ತತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮ ಹೊರೆಕಾಣಿಕೆಯನ್ನ ಪ್ರೀತಿಪೂರ್ವಕವಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ. ಶ್ರೀ ಫ್ರೆಡ್ರಿಕ್ ಸಲ್ಡಾನರವರು ದಯಮಾಡಿ ಮುಂದೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಕಾರ್ಯದರ್ಶಿ ಲೆನ್ನಿರವರು ಮುಂದೆ ಬರಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ನಿಮ್ಮ ಹೊರೆಕಾಣಿಕೆಯನ್ನ ಪ್ರೀತಿಪೂರ್ವಕವಾಗಿ ನಾವು ರೀಟಾ ಮೋನಿಸ್ ರವರು ದಯಮಾಡಿ ಮುಂದೆ ಬನ್ನಿ. ಧನ್ಯವಾದಗಳು. ಟೋನಿ ಮೋನಿಸ್ ದಯಮಾಡಿ ಮುಂದೆ ಬನ್ನಿ. ಅಂತರ್ಧರ್ಮೀಯ ಆಯೋಗದ ಸಂಚಾಲಕರಾದಂತಹ ಟೋನಿ ಮೋನಿಸ್ ರವರು, ಧನ್ಯವಾದಗಳು ತಮಗೆ. ಅದೇ ರೀತಿಯಲ್ಲಿ ನಮ್ಮ ಸೈಂಟ್ ಪೀಟರ್ ವಾರ್ಡಿನ ಸದಸ್ಯರು, ಆ ವಾಳೆಯ ಸದಸ್ಯರು ಹೊರೆಕಾಣಿಕೆ ತಂದಿದ್ದಾರೆ. ಆ ವಾಳೆಯ ಮುಖ್ಯಸ್ಥರು ದಯಮಾಡಿ ಮುಂದೆ ಬರಬೇಕು. ಸುಮನ್ ರವರು, ಬೇರೆ ಯಾರು ಇದ್ದಾರೆ ದಯಮಾಡಿ ಮುಂದೆ ಬರಬೇಕು. ಸೆಲೆನ್ ರವರು ಮುಂದೆ ಬರಬೇಕು. ಅವರಿಗೆ ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಸೆಂಟ್ ಸೆಬಾಸ್ಟಿಯನ್ ವಾಳೆಯ ಗುರುಕಾರರಾದಂತಹ ಎವರೆಸ್ಟ್ ಆಲ್ವರವರು ಮುಂದೆ ಬರಬೇಕು. ಎವರೆಸ್ಟ್ ನೀವು ಬನ್ನಿ, ಇನ್ನೊಂದು ಉಂಟು ಹೆಲೆನವರಿಗೆ ಇನ್ನು ಹಾಕುವ, ಬನ್ನಿ. ನಮ್ಮ ಹತ್ರ ಬೇಕಾದಷ್ಟು ಶಾಲು ಸನ್ಮಾನಗಳಿವೆ, ಬನ್ನಿ. ಹೆಲೆನ್ ರವರು ಮುಂದೆ ಬರಬೇಕು. ಸ್ಪಂದನ ಕುಂಜಾರಗಿರಿಯಿಂದ ಹೊರೆಕಾಣಿಕೆ ಬಂದಿದೆ, ಅವರ ಪರವಾಗಿ ಪಾಲ್ಗೊಳ್ಳುತ್ತಾರೆ. ಬೇರೆ ಯಾರು ಇದ್ದಾರೆ? ನಮ್ಮ ಹಿರಿಯರಾದಂತಹ ಸ್ಯಾಮ್ಸನ್ ಅವರನ್ನ ದಯಮಾಡಿ ತಾವು ನಮ್ಮ ಕಾರ್ಯಕ್ರಮಕ್ಕೆ ಕೃಷಿ ಬಹಳಷ್ಟು ತಾವು ನಮಗೆ ಸಹಕಾರವನ್ನು ನೀಡಿದೆ. ಸ್ಯಾಮ್ಸನ್ ಅವರನ್ನು ನಾವು ಗೌರವಿಸಬೇಕು. ಇಟ್ಟು ಮುಗೇರರವರು ದಯಮಾಡಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಯುವ ಸ್ಫೂರ್ತಿ ಪಾಂಬೂರು ದಯಮಾಡಿ ಮುಂದೆ ಬರಬೇಕು. ಯುವ ಸ್ಫೂರ್ತಿ ICM ನವರು ಯಾರಿದ್ದಾರಾ ಮುಂದೆ ಬರಬೇಕು. ICM ನವರು. ನಮ್ಮ ಚೆಂಡೆಯ ಸಾರಥ್ಯವನ್ನು ವಹಿಸಿದಂತ 2 ಚೆಂಡೆಯ ಸಾರಥ್ಯವನ್ನು ವಹಿಸಿದಂತ ದಯಮಾಡಿ ಮುಂದೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ನಾಸಿಕ್ ಬ್ಯಾಂಡ್ ಅವರು ಕೂಡ ಬರಬೇಕು. ಬನ್ನಿ, ನಾಸಿಕ್ ಬ್ಯಾಂಡ್ ಅವರು ಮುಂದೆ ಬನ್ನಿ. ಗೊಂಬೆ ಬನ್ನಿ. ಸರ್ ಬೆನ್ನಾಕ್ಬೇಡಿ ಸರ್, ಒಂದ್ ಸ್ವಲ್ಪ ಈ ಕಡೆ ಫೋಟೋ
ಆಯ್ತು. ಇದೀಗ ನೋಡಿ, ಹರೀಶ್ ಶೆಟ್ಟಿ ಹೇಳಿದ್ದಾರೆ 4:15 ಮುಗಿಸಬೇಕು. 4:15 ಫೋಟೋ ಒಳಗೆ ಹೋಗಿ ಒಂದರ ನಂತರ ಒಳಗೆ ಹೋಗಿ ಅಲ್ಲಿ ನಾವು ಏನು ಸಾಮಗ್ರಿಗಳು ತಂದಿದೆ ಹೊರೆಕಾಡಿಕೆ ಅಲ್ಲಿ ವಿಲೇವಾರಿ ಮಾಡ್ತೇವೆ. ನಮ್ಮ ಸದಸ್ಯರು ಎಲ್ಲರೂ ಸಹಕರಿಸಬೇಕು ಹೊರೆಕಾಡಿಕೆ ಇಡಿಸುವಲ್ಲಿ. ಹಲೋ ಅವೇಂಜಿನ ಒಂದು ನಿರಳು ಉಂಟಿದೆ ನಿಗಲು ಬಲೆ ಹಿಡಿಗೆ ಬಲೆ ಬೇಗ ಮಾಸ್ಟರ್ ಬಣ್ಣಕ್ಕೆ ಕೇಳೋಡು ನಿಗಲೇ ಪುರ್ಸೊತ್ತಿಗೆ ಹೊರೆಕಾಡಿಕೆ ಎಲ್ಲ ಮತ್ತೆ ಉಳಿದವರು ದಯಮಾಡಿ ಫಲಾಹಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಫಳಾರದ ವ್ಯವಸ್ಥೆ ಇತ್ತು ಆಯ್ತಾ. ಮತ್ತು ಫಳಾರವನ್ನು ತಿಂದು ಮನೆಗೆ ಹೋಗಿ ಮತ್ತು ಪುನಃ 6 ಗಂಟೆಗೆ ಬರ್ಲಿಕ್ಕಿತ್ತು. ನೈಟ್ ಪ್ರೋಗ್ರಾಮ್ ಇತ್ತು, ತುಂಬಾ ಒಳ್ಳೆ ಇತ್ತು. ನಾ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೇನೆ, ಎಂಡ್ ತನಕ ನೋಡಿ ಆಯ್ತಾ. ತುಂಬಾ ಒಳ್ಳೆ ಇತ್ತು, ಎಂಜಾಯ್ ಮಾಡಿ. ನಾನ್ಸ ತುಂಬಾ ಎಂಜಾಯ್ ಮಾಡಿದ್ದೇನೆ. ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಮೇಲೆ ಸದಾ ಅಪಾರ ಅಭಿಮಾನ ಇಟ್ಟಂತ ವ್ಯಕ್ತಿ ಇದ್ರೆ ಅದು ಯೋಗ ಅಲ್ವಾ. ಅವರ ತಮ್ಮ ಇಲ್ಲಿ ನಮಗೆ ಅನಂತ ಜೋರು ಚಪ್ಪಾಳೆ ತಟ್ಟೋಣ, ಜೋರು ಚಪ್ಪಾಳೆ ತಟ್ಟೋಣ. ಇದೀಗ ಶ್ರೀಮತಿ ಜಾಹ್ನವಿ ಸರಳಾಯರವರು ಧ್ವಜಸ್ತಂಭವನ್ನ ರಿಬ್ಬನ್ ಎಳೆಯುವ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೆ ಅನಂತನದ ಧನ್ಯವಾದಗಳು. ಈವನ್ ಹೌಸಿ ಗೇಮ್ಸ್ ಕಂಡಕ್ಟ್ ಮಾಡಿದ್ರಾಯ್ತಾ. 6 to 6:30 ಒಳಗೆ ಬಂದವರಿಗೆ ಎಲ್ಲರಿಗೆ ಹೌಸಿ ಗೇಮ್ ಇತ್ತು. ನನ್ಗೂ ಅದರಲ್ಲಿ ಒಂದು ಪ್ರೈಸ್ ಸಿಕ್ಕಿದ್ದಾಯ್ತಾ. ಇಲ್ಲಿ ಕೊಡಿ ಬೇಗ ಬೇಗ ನೋಡಿ. ಕೃಷ್ಣ ನೀನು ನಂಬರ್ ಕರೀಬೇಕು, ಅತುಲ್ ಅಲ್ಲಿ ಇಡ್ತಾನೆ. ನನ್ಗೆ ಸ್ವಲ್ಪ ಆಯ್ತಾ, ಅತುಲಲ್ಲಿ ಕಾಯಿನ್ ಇರ್ತಾರೆ ನೋಡಿ. ಸ್ವಲ್ಪ ಈಚೆ ಬನ್ನಿ. ನಿಮ್ಮ ಗಮನಕ್ಕೆ ಮಾತಾಡ ತಿಕ್ಕಡ ಟಿಕೆಟ್ ತಿಕ್ಕಡ ಮಾತಾಡ ತಿಕ್ಕಡ ತೋಲೆ ಹೌಸ್ ಇಂಚ ಕರೆಕ್ಟ್. ಗೆಳೆಯರ ಬಳಗ ರಿಜಿಸ್ಟರ್ಡ್ ಮಧ್ವನಗರ ಪಡುಬೆಳ್ಳಿ ಇಂದು ತನ್ನ ಹುಟ್ಟಿನ ಸುವರ್ಣ ಮಹೋತ್ಸವವನ್ನ ಆಚರಿಸುತ್ತಿದೆ. 50 ವರ್ಷಗಳ ಹಿಂದೆ ಅಂದರೆ 1976ನೇ ಇಸವಿಯಲ್ಲಿ ಬಿತ್ತಿದ ಗೆಳೆಯರ ಬಳಗ ಅನ್ನುವ ಬೀಜವು ಇವತ್ತು 50 ವರ್ಷದ ಹೆಮ್ಮರವಾಗಿ ಬೆಳೆದಿದೆ ಎನ್ನುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಈ ಸುವರ್ಣ ಸಂಭ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಪಡುಬೆಳ್ಳೆ ಒಂದು ಚಿಕ್ಕ ಊರು. ಆ ಊರಲ್ಲಿ ಎಲ್ಲಾ ಜಾತಿಯ ಹಾಗೂ ಧರ್ಮದ ಜನರು ಅನ್ಯೋನ್ಯತೆಯಲ್ಲಿ ಬಾಳುತ್ತಿದ್ದಾರೆ. ಇನ್ನೊಬ್ಬರ ಸಂತೋಷ ಹಾಗೂ ದುಃಖದಲ್ಲಿ ಸಮಾನ ಭಾಗಿಯಾಗುತ್ತಾರೆ. ಎಲ್ಲ ಜಾತಿ ಧರ್ಮದವರು ಊರಲ್ಲಿ ಇರುವ ಎಲ್ಲಾ ಧರ್ಮ ಕೇಂದ್ರಗಳಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಭೇಟಿ ನೀಡುತ್ತಾರೆ. ಇದಕ್ಕೆಲ್ಲ ಕಾರಣ ಊರನ್ನು ಹಾಗೂ ಊರಿನ ಜನರನ್ನು ಕಾಪಾಡುವಂತಹ ದೈವ ದೇವರುಗಳು. ಪಡುವಣ ದಿಕ್ಕಿನಲ್ಲಿ ಬಂಡೆಕಲ್ಲುಗಳ ಮೇಲೆ ನಿಂತು ಬಂಡೆಯ ಹಾಗೆ ನಮ್ಮನ್ನು ಸದಾ ರಕ್ಷಿಸುವ ಕುಂಜಾರಮ್ಮ ಹಾಗೂ ಪರಶುರಾಮ. ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಮೇಲೆ ಸದಾ ಆಶೀರ್ವಾದದ ಮಳೆಗರೆಯುವ ಯೇಸು ಕ್ರಿಸ್ತ. ಮೂಡಣ ದಿಕ್ಕಿನಲ್ಲಿ ನಮಗೆ ಸದಾ ಬಲ ನೀಡುತ್ತಿರುವಂತಹ ಈಶ್ವರ. ಊರಿನೊಳಗೆ ನಮ್ಮನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡುವ ಜುಮಾದಿ, ಬೈದರ್ಕಳ, ಬಬ್ಬುಸ್ವಾಮಿ, ಶ್ರೀ ಬ್ರಹ್ಮ ಮುಗ್ಗೇರ್ಕಳ. ನಮ್ಮ ನಾಡಿಗೆ ಪಾವಿತ್ರತೆಯನ್ನು ತಂದಿಟ್ಟಂತಹ ಜಗದ್ಗುರು ಮಧ್ವಾಚಾರ್ಯ. ಇವರೆಲ್ಲರ ಕೃಪೆಯಿಂದ ನಾವೆಲ್ಲರೂ ಪಾವನರಾಗಿದ್ದೇವೆ. ಈ ಸುಂದರ ಊರಿನ ಶ್ರೀಮಂತಿಕೆಯನ್ನು, ಸೊಬಗನ್ನು, ಸಂಸ್ಕೃತಿಯನ್ನು ಹಾಗೂ ವೈಶಿಷ್ಟ್ಯತೆಯನ್ನು ಕಾಪಾಡುವ ಅಗತ್ಯವನ್ನು ಮನಗಂಡು 1976ರಲ್ಲಿ ಸಮಾನ ಮನಸ್ಕರು ಜೊತೆ ಸೇರಿ ಬೆಳ್ಳೆ ಸದಾನಂದ ಶೆಣಾಯ್ ಇವರ ಮುಂದಾಳುತನದಲ್ಲಿ ಗೆಳೆಯರ ಬಳಗವು ತನ್ನ ಹುಟ್ಟು ಕಂಡಿತು. ಮುಂದಕ್ಕೆ ಅದು ಗೆಳೆಯರ ಬಳಗ ಮಧ್ವನಗರ ಪಡುಬೆಳ್ಳೆ ಎಂದು ನೋಂದಣಿಯಾಯಿತು. ಈ ವರ್ಷ 2026 ನಾವು ಸುವರ್ಣ ಮಹೋತ್ಸವವನ್ನ ಆಚರಿಸುತ್ತಿದ್ದೇವೆ. 50 ವರ್ಷಗಳ ಹಿಂದೆ ಸ್ಥಾಪನೆಯಾದ ಗೆಳೆಯರ ಬಳಗವು ಊರ ಹಾಗೂ ಪರ ಊರ ಸಮಸ್ತ ಜನತೆಯ ಪ್ರೀತಿಗೆ ಭಾಜನವಾಗಿದೆ. ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಅವಿಸ್ಮರಣೀಯಗೊಳಿಸಲು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಹರೀಶ್ ಶೆಟ್ಟಿ, ಗೆಳೆಯರ ಬಳಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮುಂದಾಳುತ್ವದಲ್ಲಿ 50 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಅದರ ಪಕ್ಷಿ ನೋಟ ಇಲ್ಲಿದೆ, ನೋಡಿ ಆನಂದಿಸಿ ಹಾಗೂ ಗೆಳೆಯರ ಬಳಗವನ್ನ ಹರಸಿ. ನಮ್ಮ ಮೊತ್ತ ಮೊದಲನೆಯ ಕಾರ್ಯಕ್ರಮ ವನ ಮಹೋತ್ಸವ ಆಚರಣೆ.
ಪಡುಬೆಳೆ ಊರಿನ ಸಮಸ್ತ ಜನರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಶಾಸಕರಾದಂತಹ ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಬಹಳಷ್ಟು ಹೆಮ್ಮೆಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ನಾವಿರೇ ಜೊತೆಗೆ ಎಂದೆಂದು ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಗೆಳೆಯಾರೇ ಹೋದರು ಜಗವೇನೇ ಅಂದರು ಸತ್ಯ ಸಾರುವ ಗೆಳೆಯಾರೇ ಸಾರಿ ಸಾರಿ ಹೇಳುತ್ತೈತೆ ನಮ್ಮಿ ಪ್ರಯಾಣ ಗೆಳೆಯರ ಬಳಗ ಊರಿಗೊಂದು ಹೆಮ್ಮೆಯ ಭೂಷಣ ಸುವರ್ಣ ಸಂಭ್ರಮವು ಎಂದು ನಾವಿರೇ ಜೊತೆಗೆ ಎಂದೆಂದು ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಗೆಳೆಯಾರೇ. ನಮ್ಮೊಂದಿಗೆ ಪೂರ್ವಾಧ್ಯಕ್ಷರುಗಳು ಶ್ರೀಯುತ ಸದಾನಂದ ಶೆಣೆ, ಶ್ರೀಯುತ ಸುಂದರ್ ಮೂಲ್ಯ, ಶ್ರೀಯುತ ಚಿತ್ರಂಜನ್ ಶೆಟ್ಟಿ, ಶ್ರೀಯುತ ವಿನ್ಸೆಂಟ್ ಆಳ್ವಾ, ಶ್ರೀಯುತ ವಲೇರಿಯನ್ ಆಳ್ವಾ ಎಲ್ಲ ಹಿರಿಯರ ಸತ್ಸನಿಕೆಯ ಬಾಂಧವ್ಯದ ಮೂಲಕ ಹಾಕಿಕೊಟ್ಟಂತ ಹೆಜ್ಜೆಯಿಂದ ಇಂದು ನಮ್ಮ ಗೆಳೆಯರ ಬಳಗ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಪಡುಗಡಲ ಪೊಡಿವಿ ಗೊಡೆಯನ ಕುಂಚಾರಮ್ಮನ ಸಾನ್ನಿಧ್ಯದಲ್ಲಿ ಪುಟ್ಟದಾದಂತಹ ಗ್ರಾಮದಲ್ಲಿ ಕರಾವಳಿಯ ಮಧ್ಯೆ ಅಲೆಗಳಂತೆ ಬೀಸುವಂತಹ ಸುಂದರ ಮನಸ್ಸುಗಳ ನಡುವೆ ಎಲ್ಲ ಸಮಾನ ಮನಸ್ಕರು ಒಗ್ಗೂಡಿಕೊಂಡು ನಾವೊಂದು ಎಂಬಂತೆ ಎಲ್ಲರ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು ನನ್ನಾಣೆ ನಾನು ಮತ್ತಿನಲ್ಲೂ ಸಿಗವ ಕಂಡೆನು ಮಾತೆಲ್ಲ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದು ನಿಂತಿರೋ ನಿಬ್ಬರನ್ನು ಕುಳಿತಿರೋ ಕುಶಲ ರಥ ಇದ್ದ ಚಲಿಸಿದರೆ ಮಾನ್ಯ ಮಾಡಿದರೆ ಒಂದೊಂದು ಎಲ್ಲ ಬಂಧುಗಳಿಗೆ ಆ ದೇವರ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತಿನ ಕರುಣಿಸಲಿ ಬರುವಂತಹ ಕಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಷ್ಠ ಅಭಿವೃದ್ಧಿ ಲಭಿಸುವಂತೆ ಆಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸುವರ್ಣ ಸಂಭ್ರಮ 1976 to 2026 ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನ ಬಗ್ಗೆ ನಡೆಯಬೇಕಾದ್ರೆ ಮೊದಲ ಪೂಜಿತ ಏಕದಂತ ವಿಘ್ನ ವಿನಾಶಕನ ಸುದ್ದಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥದ್ದು ನಮ್ಮ ನಂಬಿಕೆ ಸಂಸ್ಕೃತಿ ಸಂಪ್ರದಾಯ. ಹಾಗಾಗಿ ಮೊದಲ ಪೂಜಿತ ಏಕದಂತ ವಿಘ್ನ ವಿನಾಶಕ ಸುದ್ದಿಯೊಂದಿಗೆ ಹುಳ್ಳಿ ಗೊಲ್ಪು ಮೂಡಿಗೆ ಜಿಲ್ಲೆಯ ಪ್ರಸಿದ್ಧ ಗಾಯಕಿ ಜಿಲ್ಲೆಯವರ ರಾಷ್ಟ್ರಗಳಲ್ಲಿ ಹೆಸರುವಾಸಿಯಾದ ಗಾಯಕಿ ಸುವಿನ್ಯ ಆಚಾರ್ಯ ಇವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಳದೊಂದಿಗೆ ಸುವಿನ್ಯ ಆಚಾರ್ಯ ಆನ್ ಸ್ಟೇಜ್. परं निर्गुणं निर्विशेषं
ಚಪ್ಪಾಳ್ಬೇಕು ಜೋರು ಎಲ್ರು ಎಲ್ಲೂ ಕೈ ಮೇಲೆ ಕೈ ಮೇಲೆ Everybody, come on! Come on! 1, 2, 3, ನೀವಿಲ್ಲಿ ನೋಡಿದಾಗೆ ರಾಜನ್ ರಾಜ್ ಆರ್ಕೆಸ್ಟ್ರಾ ಮ್ಯಾಂಗ್ಳೂರ್ ಅವರಿಂದ ಮ್ಯೂಸಿಕಲ್ ನೈಟ್ ಇತ್ತು ಹಾಗೂ ಇವತ್ತು 27 ಫೆಬ್ರವರಿಗೆ ಹನೆಟ್ ಬರೆತಿನನೆ ಆಪಿನಿ ಎಂಬುವ ತುಳು ನಾಟಕ ಇದೆ ಬಳಗದ ಸದಸ್ಯರಿಂದ ಹಾಗೂ 28 ಫೆಬ್ರವರಿ ಅಂದ್ರೆ ನಾಳೆ ಸಂಜೆ ಶೋಭಾಸಿ ಇದು ಸಹ ತುಳು ನಾಟಕ ರಂಗ ತರಂಗ ಕಲಾವಿದರು ಕಾಪು ಅವರಿಂದ ನಿಮಗೆಲ್ಲರಿಗೂ ಆದರದ ಸ್ವಾಗತ.